ರಾಹುಲ್ ಗಾಂಧಿ ಅವರು ಸ್ಟಾರ್ ಕ್ಯಾಂಪೇನ್ ಆಫ್ ದ BJP ಅಂತ ಕರೀತಾರೆ. ಸಂಸತ್ನ ಸಮಯವನ್ನು 46 ನಿಮಿಷಗಳ ಕಾಲ ಹಾಳು ಮಾಡಿದ್ದಲ್ಲದೆ ಆ ಸಂಸತ್ತು ಸದನವನ್ನೇ ಮುಂದೂಡುವಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡ್ರು. ನಿಮ್ಮನ್ನು ನೀವು ರಾಷ್ಟ್ರಪ್ರೇಮಿಗಳು ಅಂತ ಬಿಂಬಿಸ್ಕೊಳ್ಳೋಕೆ ಹೊರಟಿರೋರು ನಿಮ್ಮ ಮುತ್ತಾತನವ್ರನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಇದೇ ನಿಮ್ಮ ಮುತ್ತಾತನವರಾದಂತಹ ಜವಾಹರಲಾಲ್ ನೆಹರೂರವರು ಏನಪ್ಪ ಹೇಳಿದರು ರಾಹುಲ್ ಗಾಂಧಿ ಅವರೇ, ನೀವು ಉತ್ತರ ಹೇಳಬೇಕು. ಇದಕ್ಕೆ ಹೇಳ್ತಾ ಇರೋದು ನಿಮ್ಮ ಅವಿವೇಕಿತನದ ಬಾಲಬುದ್ಧಿಗೆ ನಾವು ಏನು ಹೇಳಬೇಕು ಅಂತ. ಯಾವತ್ತು ಅಕ್ಸಾಯ್ ಚೀನ್ನ ವಿಷಯ ಚರ್ಚೆಗೆ ಬಂದಾಗ ಸಂಸತ್ ಭವನದಲ್ಲಿ ನೆಹರು ಅವರ ನಿಲುವು ಏನಾಗಿತ್ತು? ಅವ್ರು ಅವತ್ತೇನು ಹೇಳಿದ್ರು? ಅಲ್ಲಿ ಒಂದು ಗರಿಕೆ ಹುಲ್ಲು ಬೆಳೆಯೋದಿಲ್ಲ, ಅದ್ರ ಬಗ್ಗೆ ಅದಕ್ಕೆ ತುಂಬ ತಲೆಯನ್ನು ಕೆಡ್ಸ್ಕೋಬಾರ್ದು ಅಂತ ಹೇಳಿದ್ರಲ್ಲ. ಅವಾಗ ತ್ಯಾಗಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ತಲೆ ಮೇಲೂ ಕೂಡ ಬಗ್ತಲೆ ಆಗಿದೆ, ನಿಮ್ಮ ತಲೆ ಒಂದು ಕೂದಲು ಬೆಳೆಯಲ್ಲ, ಹಂಗಂದ್ಬಿಟ್ಟು ನಿಮ್ಮ ತಲೆಯನ್ನು ಬಲಿ ಕೊಟ್ಬಿಡೋಕ್ಕಾಗುತ್ತಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದರು. ನರವಣೆ ಅವರೇ ಸ್ಪಷ್ಟಪಡಿಸುವಂತೆ ಭಾರತದ 1 ಇಂಚು ಜಾಗವನ್ನು ಕೂಡ ನಾವು ಬಿಟ್ಕೊಟ್ಟಿಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಅವ್ರ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ ಸಾಕಷ್ಟು ಬಾರಿ. ಆದರೂ ಕೂಡ ರಾಹುಲ್ ಗಾಂಧಿ ಅವರು ಒಪ್ಪಲಿಕ್ಕೆ ತಯಾರಿಲ್ಲ. ವಿದೇಶದಲ್ಲಿ ಕೂತ್ಕೊಂಡು ದೇಶದ ವಿರುದ್ಧ ಮಾತಾಡುವ ನೀವು, ದೇಶದ ಭವಿಷ್ಯಕ್ಕೆ ಒಂದು ಬುನಾದಿಯನ್ನು ಹಾಕ್ತಕ್ಕಂಥ ಕಾನೂನುಗಳನ್ನು ತರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ನೀವು ಶ್ರೀರಾಮ್ಜಿ ಬಿಲ್ಗೆ ವಿರೋಧ ಮಾಡ್ತೀರಾ, NRCಗೆ ವಿರೋಧ ಮಾಡ್ತೀರಾ, SIR ವಿರೋಧ ಮಾಡ್ತೀರಾ, UCC ಕಾನೂನು ತೊಗೊಂಬರ್ತೀವಿ ಅಂದರೆ ವಿರೋಧ ಮಾಡ್ತೀರಾ. ಇದೆಲ್ಲವೂ ಸ್ಪಷ್ಟತೆಯನ್ನು ಜನಗಳ ಮುಂದೆ ತೋರಿಸ್ತಿದೆ ಅಲ್ರಿ ನಿಮಗೆ ಯಾವ ವಿಧವಾದಂಥ ರಾಷ್ಟ್ರ ಪ್ರೇಮ ಇದೆ ಅಂತ. ಏನ್ರಿ ಹೇಳೋದು ರಾಹುಲ್ ಗಾಂಧಿ ಅವರ ಈ ಅವಿವೇಕಿತನಕ್ಕೆ ಅಂತ. ಸ್ನೇಹಿತರೆ, 1947ನೇ ಇಸ್ವಿಯಲ್ಲಿ ಈ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿರಲ್ಲ, ದೇಶ ವಿಭಜನೆ ಆದಮೇಲೆ, ಅವಾಗ ಭಾರತೀಯ ಸೇನೆಯನ್ನು ಇವತ್ತು ಮೋದಿಯವರು ಹೆಂಗೆ ಜವಾಬ್ದಾರಿಯನ್ನು ನರವಣೆಯವರ ಹೆಗಲಿಗೆ ಒರೆಸಿದ್ರು ಆ ರೀತಿಯಾಗಿ ಒರೆಸ್ಬಿಟ್ಟು ಸುಮ್ಮನೆ ಇದ್ದಿದ್ದರೆ LOC ಅನ್ನೋ ವಿಷಯನೇ ಬರ್ತಿರಲಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ಇರ್ತಾನೆ ಇರಲಿಲ್ಲ. ಅಲ್ಲಿ ಅತಂತ್ರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಯಾರು? ಇದೇ ನಿಮ್ಮ ಮುತ್ತಾತನವರಲ್ವಾ? 70ರ ದಶಕದಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ನಡೀತಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ, ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ತಾಷ್ಕೆಂಡಕ್ಕೆ ಕರೆದು ಒಪ್ಪಂದ ಆಗಬೇಕಾಗಿತ್ತಲ್ಲ, ಒಪ್ಪಂದ ಆಗಬೇಕಾಗಿದ್ದಿದ್ದು ರಾತ್ರಿನೇ ಅವರು ಸಾವನ್ನಪ್ತಾರಲ್ಲ. ಆ ಸಾವಿನ ನಿಗೂಢ ಸತ್ಯಗಳಿದೆಯಲ್ಲ, ಅದು ಇವತ್ತು ಹೊರ ಜಗತ್ತಿಗೆ ಗೊತ್ತಾಗಲೇ ಇಲ್ವಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಷ್ಟ್ರ ಪ್ರೇಮದ ಬಗ್ಗೆ ಮಾತನಾಡುವಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೇವಲ ಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಅಷ್ಟೇ ಅಂತ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಏನ್ರಿ ಹೇಳೋದು ರಾಹುಲ್ ಗಾಂಧಿಯ ಅವಿವೇಕಿತನಕ್ಕೆ. ಹೌದು ಸ್ನೇಹಿತರೆ, ನಾನು ಇವತ್ತು ಈ ರೀತಿಯಾಗಿ ನಿಮ್ಮ ಹತ್ರ ಹೇಳ್ತಾ ಇರೋದಕ್ಕೆ ಕಾರಣ ಉಂಟು. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಸ್ಟಾರ್ ಕ್ಯಾಂಪೇನ್ ಆಫ್ ದ BJP ಅಂತ ಕರೀತಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದು ದೇಶದಾದ್ಯಂತ ಚರ್ಚೆಗೆ ಈಡಾಗುತ್ತೆ, ಅದು BJPಗೆ ಒಂದಷ್ಟು ಪ್ರಚಾರವನ್ನು ತಂದುಕೊಡುತ್ತೆ ಅನ್ನುವ ರೀತಿಯಲ್ಲಿ ಇವರು ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾ ಇದನ್ನು ಕಾಲವನ್ನು ಹರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇವರು ಸಂಸತ್ ಭವನದಲ್ಲಿ ಅಧಿವೇಶನ ನಡೀತಿದೆಯಲ್ಲ, ಈಗ ಆ ಬಡ್ಜೆಟ್ನ ಅಧಿವೇಶನ, ಆ ಅಧಿವೇಶನದಲ್ಲೂ ಕೂಡ ಸಂಸತ್ನ ಸಮಯವನ್ನು 46 ನಿಮಿಷಗಳ ಕಾಲ ಹಾಳು ಮಾಡಿದ್ದಲ್ಲದೆ ಆ ಸಂಸತ್ತು ಸದನವನ್ನೇ ಮುಂದೂಡುವಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡ್ರು. ಹೌದು ಸ್ನೇಹಿತರೆ, ಈಗ ಏನಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ಒಂದು ಭಾಷಣದ ಮೇಲೆ ಇವಾಗ ಚರ್ಚೆ ನಡೀತಿದೆ ಸಂಸತ್ ಭವನದಲ್ಲಿ. ಅದರಂತೆ ಎಲ್ಲ ಪಕ್ಷದ ವಕ್ತಾರರಿಗೂ ಸಮಯವನ್ನು ಕೊಡಲಾಗುತ್ತೆ. ಅದರಂತೆ ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಸಮಯವನ್ನು ಕೊಡಲಾಗಿತ್ತು. ಆಗ ತೇಜಸ್ವಿ ಸೂರ್ಯ ಅವರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಕಳೆದ UPA ಸರ್ಕಾರ 10 ವರ್ಷ ಅಧಿಕಾರದಲ್ಲಿದ್ದಾಗ ಭಯೋತ್ಪಾದನೆ ಮತ್ತು ನಕ್ಸಲಿಸಮ್ಮು ಇದ್ರ ಬಗ್ಗೆ ಎಲ್ಲ ಮೃದು ಧೋರಣೆಯನ್ನು ಹೊಂದಿತ್ತು. ಹಾಗಾಗಿ ಈಗ ಕಾಲ ಬದಲಾಗಿದೆ, ದೇಶ ಅಲ್ಲಿಗೇನೆ ಉತ್ತರವನ್ನು ಕೊಡುತ್ತೆ. ಯಾವುದೇ ಒಂದು ದೇಶ ಇರ್ಬೋದು, ನಕ್ಸಲಿಸಮ್ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಅಲ್ಲಿಗೆ ಉತ್ತರವನ್ನು ಕೊಡುವಂತಹ ದಿಟ್ಟತನವನ್ನು ಮೆರೀತಿದೆ. ನೀವು ಇಂದಿನ ರಾಷ್ಟ್ರಪತಿಗಳಿಗೆ ಆ ರೀತಿಯಾಗಿ ಹೇಳುವಂಥ ಅವಕಾಶವನ್ನೇ ಕೊಡಲಿಲ್ಲ ಅಂತ ಹೇಳಿದ ವಿಷಯವನ್ನು ಇಟ್ಕೊಂಡು ಏನಾದರೂ ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕಲ್ಲ. ಹಾಗಾಗಿ ವಿರೋಧ ಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಯಾವಾಗ ಸ್ಪೀಕರ್ ಅವರು ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಅವರಿಗೆ ಭಾಷಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೋ
ಆಗ ರಾಹುಲ್ ಗಾಂಧಿಯವರ ಮನಸ್ಸಲ್ಲಿ ಇದ್ದಿದ್ದು ಇಷ್ಟೇ ವಿಚಾರ, ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವು ಕೂಡ ರಾಷ್ಟ್ರಪ್ರೇಮವನ್ನು ಹೊಂದಿದೆ, ಮೋದಿಯವರು ಚೀನಾದ ಮೇಲೆ ಭಯವನ್ನು ಹೊಂದಿದ್ದಾರೆ ಅಂತ ಸ್ಪಷ್ಟತೆಯನ್ನು ಕೊಡಬೇಕಲ್ಲ. ಅದಕ್ಕೋಸ್ಕರ ಇವರು ಮಾಡಿದಂಥ ಒಂದು ತಂತ್ರಗಾರಿಕೆ ಏನು ಅಂತೇಳಿದ್ರೆ, ಜನರಲ್ ಮನೋಜ್ ಮುಕುಂದ್ ನರವಣೆ ಅವರು ಬರೆದಿರುವಂತಹ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಹೇಳುವಂತಹ ಒಂದು ಪುಸ್ತಕದ ಆಧಾರವಾಗಿಟ್ಟುಕೊಂಡು ನಾನು ನನ್ನ ಭಾಷಣವನ್ನು ಮಾಡ್ತೀನಿ. ಅದರೊಳಗಡೆ 5 ಪ್ಯಾರಾಗ್ರಾಫ್ಗಳನ್ನಾದರೂ ನನಗೆ ಓದಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆಗ ವಿವಾದ ತಾರಕಕ್ಕೇರೋದು. ಯಾಕೆ ಅಂತ ಹೇಳಿದ್ರೆ, ತೇಜಸ್ವಿ ಸೂರ್ಯ ಅವರು ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪ್ರೇಮವನ್ನು ಹೊಂದಿಲ್ಲ ಅಂತ ಹೇಳಿಲ್ಲ, ಹಾಗಾಗಿ ನೀವು ಈ ವಿಚಾರವನ್ನು ಎಳೆದು ತರಬಾರ್ದು ಅಂತ ಹೇಳುವಂಥ ವಿಷಯ ಮುನ್ನೆಲೆಗೆ ಬರುತ್ತೆ. ಅಷ್ಟೂ ಅಲ್ಲದೆ ಸಂಸತ್ತಿನ ನಿಯಮಾವಳಿಗಳ ಪ್ರಕಾರ 349/1ನೇ ವಿಧಿಯ ಪ್ರಕಾರ ಪ್ರಕಟಣೆ ಆಗದೇ ಇರೋವಂಥದ್ದು, ಅಂದರೆ ಅಪ್ರಕಟಿತ ಪುಸ್ತಕಗಳನ್ನು ಆಧಾರವಾಗಿ ಪುರಾವೆಯಾಗಿ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ರೋಲಿಂಗನ್ನು ಕೊಡ್ತಾರೆ, ನೀವು ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಈ ಪುಸ್ತಕದ ಆಧಾರವಾಗಿ ಇಟ್ಕೊಂಡು, ನರವಣೆ ಅವ್ರು ಬರೆದಿರೋವಂಥ ಪುಸ್ತಕದ ಆಧಾರವಾಗಿ ಇಟ್ಕೊಂಡು ಭಾಷಣವನ್ನು ಮಾಡೋಂಗಿಲ್ಲ ಅಂದಾಗ ರಾಹುಲ್ ಗಾಂಧಿಯವರು ಮತ್ತೆ ತಬ್ಬಿಬ್ಬಾಗ್ತಾರೆ. ಈ ವೇಣುಗೋಪಾಲ್ ಅವರಿದ್ದಾರಲ್ಲ, ಕೆ.ಸಿ. ವೇಣುಗೋಪಾಲ್, ಇವ್ರ ಪಕ್ಕದಲ್ಲೇ ನಿಂತಿರ್ತಾರೆ, ತುಂಬ ಸಪೋರ್ಟ್ ಮಾಡೋದು ರಾಹುಲ್ ಗಾಂಧಿ ಅವ್ರಿಗೆ. ರಾಹುಲ್ ಗಾಂಧಿ ಅವ್ರನ್ನ ಮಾತನಾಡಲಿಕ್ಕೂ ಬಿಡದೆ ಇವ್ರ ಅಣತಿ ಮೇಲೆ ರಾಹುಲ್ ಗಾಂಧಿ ಮಾತಾಡಬೇಕು, ಅನುಮತಿಯನ್ನು ಕೊಡಬೇಕು ಅಂತೇಳಿ ಸ್ಪೀಕರ್ ಓಂ ಬಿರ್ಲಾ ಅವ್ರ ಮೇಲೆ ಇವರು ಪ್ರಹಾರವನ್ನು ಮಾಡ್ತಾರೆ, ಮಾತಿನ ಪ್ರಹಾರವನ್ನು ಮಾಡ್ತಾರೆ. ಆವಾಗ ಮತ್ತೆ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಪುಸ್ತಕವನ್ನು ಕೋಟ್ ಮಾಡಿ, ಅಂದರೆ ಪುಸ್ತಕದ ಆಧಾರದಲ್ಲಿ ಮಾತಾಡೋಂಗಿಲ್ಲ ಅಂತ. ಆವಾಗ ರಾಹುಲ್ ಗಾಂಧಿ ಅವರು ಮಾತಿನ ವರಸೆಯನ್ನು ಬದಲಾಯಿಸ್ತಾರೆ, ಇದು ಒಂದು ಪತ್ರಿಕೆಯ ಲೇಖನ ಅಂತ ಹೇಳ್ತಾರೆ. ಅದು ಕೂಡ ನಿಯಮವನ್ನು ಒಪ್ಕೊಳೋದಿಲ್ಲ. 353ನೇ ವಿಧಿಯ ಪ್ರಕಾರ ನೀವು ಪದೇ ಪದೇ ಈ ರೀತಿಯಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಹಾಗಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ರಾಹುಲ್ ಗಾಂಧಿಯವರು ಕೇಳುವಂಥ ಸ್ಥಿತಿಯಲ್ಲೇ ಇರೋದಿಲ್ಲ. ಹೀಗೆ ಬದಲಾವಣೆ ಆಗ್ತಾ ಹೋದಾಗ ಕೊನೆಗೆ ಏನಂತ ಉತ್ತರ ಬರುತ್ತೆ ಅಂತ ಹೇಳಿದ್ರೆ, ಸ್ಪೀಕರ್ ಅವರೇ ನೀವೇ ಹೇಳ್ಬಿಡಿ, ನಾನು ಏನು ಹೇಳಬೇಕು ಅಂತ ಆ ರೀತಿಯಾಗಿ ಹೇಳ್ತೀನಿ ಅಂತ ಸಂಸತ್ನ ಅಧಿವೇಶನದ 46 ನಿಮಿಷಗಳ ಕಾಲ ಸಮಯವನ್ನು ತಗೊಂಡ್ರು. ನೋಡಿ, ಈ ಘಟನೆ ಹೆಂಗಿದೆ ಅಂತ ಹೇಳಿದ್ರೆ, ಈ 4 ಸ್ಟಾರ್ ಆಫ್ ಡೆಸ್ಟಿನಿ ಅಂತ ಹೇಳುವಂಥ ಪುಸ್ತಕದಲ್ಲಿ ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಎಲ್ಲ ಕಡೆಗಿದ್ದು ಚರ್ಚೆ ಆಗ್ತಾ ಇರೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ಜಾಲತಾಣದಲ್ಲಿರ್ಬೋದು. 2020ನೇ ಇಸ್ವಿ ಆಗಸ್ಟ್ 31ನೇ ತಾರೀಕು ಈ ನಾರ್ದರ್ನ್ ರೆಜಿಮೆಂಟ್ ಅಂತಿರುತ್ತೆ, ಅಂದರೆ ನಾರ್ದರ್ನ್ ಸೇನೆಯ ಉತ್ತರ ಭಾಗದಲ್ಲಿ ಈ ಲಡಾಖ್ನ ಪ್ರದೇಶದಲ್ಲಿ ಚೀನಿಯರು ಏನು ಮಾಡ್ತಾರೆ, ರೇಂಜ್ ಲಾ ಅಂತೇಳುವಂಥ ಒಂದು ಜಾಗದಲ್ಲಿ ಟ್ಯಾಂಕರ್ಗಳನ್ನು ತೊಗೊಂಬರ್ತಿರ್ತಾರೆ. ಅದು ಕೈಲಾಶ್ ರೆಜಿಮೆಂಟ್ ಅಂತೇನಿರುತ್ತೆ ಆ ಜಾಗಕ್ಕೆ ಹತ್ರ ಇರೋದು, ಕೈಲಾಸ ಪರ್ವತದ ಕಡೆಯಲ್ಲಿ. ಅದಕ್ಕೆ ಆಗಷ್ಟೇ ಭಾರತ ಸೇನೆ ಹಿಡಿತವನ್ನು ಸಾಧಿಸ್ಕೊಂಡಿರುತ್ತೆ. ಈ ನರವಣೆ ಅವರ ಒಂದು ಹೇಳಿಕೆಯ ಪ್ರಕಾರ ಏನು ಅಂತ ಹೇಳಿದ್ರೆ, ಎತ್ತರದ ಪ್ರದೇಶದಲ್ಲಿ 1 ಮೀಟರ್ ಜಾಗವು ಕೂಡ ಯುದ್ಧದ ತಂತ್ರಗಾರಿಕೆಗೆ ಬಹು ಮುಖ್ಯವಾಗಿದೆ ಅನ್ನುವಂಥ ಸೂಕ್ಷ್ಮ ಸಂಗತಿ ಇದರಲ್ಲಿ ಅಡಗಿದೆ. ಹಾಗಾಗಿ ಯೋಗೀಶ್ ಅನ್ನೋರು ಅಲ್ಲಿನ ಒಂದು ಸೇನೆಯ ಜವಾಬ್ದಾರಿಯನ್ನು ನೋಡ್ತಾ ಇರ್ತಾರೆ. ಅವರು ಲೆಫ್ಟಿನೆಂಟ್ ಜನರಲ್ ಆಗಿರ್ತಾರೆ ಅಲ್ಲಿಗೆ. ಅವರು ಕರೆಯನ್ನು ಮಾಡ್ತಾರೆ, ಯಾರಿಗೆ? ನರವಣೆ ಅವ್ರಿಗೆ ಕರೆಯನ್ನು ಮಾಡಿ 8 ಕಾಲಾಗಿರುತ್ತೆ ಅವಾಗ ರಾತ್ರಿ, ಆಗಸ್ಟ್ 31ನೇ ತಾರೀಕು 2020. ಆಗ ನಾವು ಕಾಲವನ್ನು ನೋಡಬೇಕು. ಕರೋನಾದ ಸಂಕಷ್ಟವನ್ನು ದೇಶ ಹೊರತಿರುತ್ತೆ. ಕರೋನಾ ಬಂದು ಎಲ್ಲ ಕಡೆ ಬಾಧಿಸ್ತಾ ಇತ್ತು ಜನಗಳನ್ನ. ಅಂಥ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೊಗೊಬೇಕಾಗಿರೋದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ಚೀನಿಯರು ಈ ರೀತಿಯಾಗಿ ಆಕ್ರಮಣಕ್ಕೆ ಸಿದ್ಧರಾಗ್ತಿದ್ದಾರೆ. ಅಂದರೆ ಇವಾಗ ಇಲ್ಲಿ LOC ಇದೆಯಲ್ಲ ಪಾಕಿಸ್ತಾನದಲ್ಲಿ, ಲೈನ್ ಆಫ್ ಕಂಟ್ರೋಲ್ ಅಂತ ನಾವೇನು ಕರಿತೀವಿ, ಅದೇ ರೀತಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತಿದೆ. ಅಲ್ಲಿನ ಭೌಗೋಳಿಕ ಸನ್ನಿವೇಶಗಳು ಸರಿಯಾಗಿಲ್ಲ, ಹಿಮಪಾತ ಇರ್ಬೋದು, ಹಂಗಾಗಿ ಗಡಿ ರೇಖೆಗಳು ಬದಲಾವಣೆ ಆಗ್ತಿರುತ್ತಲ್ಲಿ. ನರವಣೆಯವರೇ ಸ್ಪಷ್ಟಪಡಿಸುವಂತೆ ಭಾರತದ 1 ಇಂಚು ಜಾಗವನ್ನು ಕೂಡ ನಾವು ಬಿಟ್ಕೊಟ್ಟಿಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಅವ್ರ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ ಸಾಕಷ್ಟು ಬಾರಿ. ಆದರೂ ಕೂಡ ರಾಹುಲ್ ಗಾಂಧಿಯವರು ಒಪ್ಪಲಿಕ್ಕೆ ತಯಾರಿಲ್ಲ. ಭಾರತದ 6,000 ಚದರ ಕಿಲೋಮೀಟರ್ ಅಷ್ಟು ಜಾಗನ ಮೋದಿಜಿಯವರು ಚೀನಾಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳುವಂಥ ಸ್ಪಷ್ಟತೆ. ಹಾಗಾಗಿ ಇವರು ಬಾರ್ಡರ್ನ ಅತಿ ಸನಿಹಕ್ಕೆ ಬರ್ತಿರುವಾಗ ಈ ನರವಣೆಯವರು ಏನು ಮಾಡ್ತಾರೆ ಅಂದರೆ, ಇವ್ರನ್ನ ಸೇನಾ ಮುಖ್ಯಸ್ಥರನ್ನ ಬಿಪಿನ್ ರಾವತ್ ಅವರು ಇರ್ತಾರೆ ಅವತ್ತು. ಬಿಪಿನ್ ರಾವತ್ ಅವರು ಮತ್ತು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು, ಅಜಿತ್ ಡೋವೆಲ್ ಅವರು ಮತ್ತು ಜೈಶಂಕರ್ ವಿದೇಶಾಂಗ ಸಚಿವರು, ಈ 4 ಜನರನ್ನು ಫೋನ್ ಮುಖಾಂತರ ಸಂಪರ್ಕವನ್ನು ಮಾಡ್ತಾರೆ.
ಆವಾಗ ಯೋಗೀಶ್ ಅವರಿದ್ರಲ್ಲ, ಯಾರು ಈ ಮಾಹಿತಿಯನ್ನು ಕೊಡ್ತಾರೆ ಹಿಂಗೆ ಬಾರ್ಡ್ರಿಗೆ ಟ್ಯಾಂಕರ್ ತರ್ತಿದ್ದಾರೆ ಅಂತ, ಒಂದು ಫೈರಿಂಗನ್ನು ಮಾಡ್ತಾರೆ. ಅಂದರೆ ಒಂದು ಚುನೌತಿಯನ್ನು ಕೊಡ್ತಾರೆ, ನೀವು ಮುಂದುವರಿಬೇಡಿ, ನಾವು ಫೈರ್ ಮಾಡ್ತೀವಿ ಅಂತ. ಅದು ಕೆಲಸಕ್ಕೆ ಬರದೇ ಇದ್ದಾಗ ತುಂಬ ಹತ್ತಿರಕ್ಕೆ ಬರುತ್ತೆ ಚೀನಾದ ಟ್ಯಾಂಕರ್ಗಳು ಭಾರತಕ್ಕೆ. ಆಗ ಮತ್ತೆ ಇವರೇನು ಮಾಡ್ತಾರೆ, ರಾಜನಾಥ್ ಸಿಂಗ್ ಅವ್ರಿಗೆ ಒಂದು ಕರೆಯನ್ನು ಮಾಡ್ತಾರೆ. ಯಾವ ಉದ್ದೇಶಕ್ಕೆ ಕರೆಯನ್ನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಚೀನಾದ ಒಬ್ಬ ಅಲ್ಲಿನ ಒಂದು ಸೇನೆಯಿಂದ ಒಂದು ವಿಷಯ ಬಂದಿರುತ್ತೆ, ಯಾರಿಗೆ, ನರವಣೆ ಅವ್ರಿಗೆ. ಏನಂತ ಹೇಳಿದ್ರೆ, ಮೂರು ಜನ ಈ ಎರಡೂ ಸೇನೆಯ ಮುಖ್ಯಸ್ಥರು ಸೇರಿ ನಾಳೆ ಬೆಳಗ್ಗೆ ಸಭೆಯನ್ನು ಮಾಡೋಣ ಅಂತ, ಫೈರಿಂಗ್ ಮಾಡಿದ್ದಕ್ಕೆ ಭಾರತ ಸಭೆಯನ್ನು ಮಾಡಿ ಒಂದು ಸಂಧಾನಕ್ಕೆ ಬರೋಣ ಅಂತ ಹೇಳ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಇವರು ಆ ರೀತಿ ಸಂದೇಶವನ್ನೂ ಕೊಟ್ಟಿರ್ತಾರೆ ಚೀನಾದವರು, ಟ್ಯಾಂಕರ್ಗಳನ್ನ ಮುಂದೆ ತರ್ತಿರ್ತಾರೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದ್ಬಿಟ್ಟು ಇವರು ಕೂಡ ಪ್ರತ್ಯಸ್ತ್ರಗಳಾಗಿ ಟ್ಯಾಂಕ್ಗಳಿಂದ ಇದನ್ನು ಮಾಡೋಕ್ಕೆ, ಪ್ರಹಾರವನ್ನು ಮಾಡೋಕ್ಕೆ, ಅಂದರೆ ಅವ್ರ ವಿರುದ್ಧ ಮತ್ತೆ ಯುದ್ಧವನ್ನು ಮಾಡಲಿಕ್ಕೆ ಸನ್ನದ್ಧತೆಯನ್ನು ಮಾಡ್ತಿರ್ತಾರೆ ಯೋಗೀಶ್ ಅವರು. ಎರಡೂ ವಿಷಯವನ್ನು ಇಟ್ಕೊಂಡು ರಾಜನಾಥ್ ಸಿಂಗ್ ಅವ್ರಿಗೆ ಮತ್ತೆ 10 ಗಂಟೆಯಲ್ಲಿ ಫೋನ್ ಮಾಡಿದಾಗ ಮುಂದಿನ ಒಂದು ಸೂಚನೆ ಬರೋವರೆಗೂ ಯಾವುದೇ ನಿರ್ಧಾರವನ್ನು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ 10 ನಿಮಿಷದ ತರುವಾಯ ರಾಜನಾಥ್ ಸಿಂಗ್ ಅವರು ನರವಣೆ ಅವ್ರಿಗೆ ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ, ಜೋ ಉಚಿತ್ ಸಮಜೆ ಓ ಕರೋ ಅಂತ ಮೋದಿ ಅವರು ಹೇಳಿದ್ದಾರೆ ಅಂತ. ಅಂದರೆ ನಿಮಗೆ ಈ ಸಮಯಕ್ಕೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ, ಈ ಸಮಯಕ್ಕೆ ಯಾವುದು ಹೊಂದಾವಣಿಕೆ ಆಗುತ್ತೋ ಆ ನಿರ್ಧಾರವನ್ನು ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ. ಈ ವಿಷಯವನ್ನು, ಈ ಸಾಲನ್ನು ಒಂದನ್ನು ಓದ್ಬಿಟ್ರೆ ನರೇಂದ್ರ ಮೋದಿ ಅವ್ರದ್ದು ಚರಿತ್ರೆನೇ ಬದಲಾಗೋಗ್ಬಿಡುತ್ತೆ. ನರೇಂದ್ರ ಮೋದಿ ಎಷ್ಟು ಭಯವನ್ನು ಪಡ್ತಾರೆ, ನರೇಂದ್ರ ಮೋದಿಯವರು ತಮ್ಮ ಜವಾಬ್ದಾರಿಯನ್ನು ಬೇರೆಯವ್ರ ಹೆಗಲ ಮೇಲೆ ಹೆಂಗೆ ಹಾಕ್ತಾರೆ ಅಂತೆಲ್ಲ ಹೇಳುವಂಥ ವಿಷಯಗಳನ್ನ ನಿನ್ನೆ ಬಹಳ ಪ್ರತಾಪದಿಂದ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರಲ್ಲ, ಈ ಕೊನೆಯ ಸಾಲನ್ನ ಹಿಡ್ಕೊಂಡು ಹೇಳಬೇಕು ಅಂತ. ಅದು ಇವತ್ತು ಎಲ್ಲ ಕಡೆಗೆ ಚರ್ಚಿತವಾಗ್ತಾ ಇರೋದು. ಸ್ನೇಹಿತರೆ, ನಾವು ಇವಾಗ ನೋಡೋಣ, ಒಬ್ಬರು ಪ್ರಧಾನಮಂತ್ರಿಯವರಾಗಿ ಗನ್ ಹಿಡ್ಕೊಂಡು ಹೋಗಿ ಯುದ್ಧ ಆಡೋಕ್ಕಾಗತ್ತೇನ್ರಿ ರಾಹುಲ್ ಗಾಂಧಿ ಅವರೇ? ಅವರೇನಿದ್ರು ನಿರ್ಧಾರಗಳನ್ನ ತೊಗೊಬೋದು, ಆರ್ಥಿಕ ಕ್ಷಮತೆಯನ್ನು ಒದಗಿಸ್ಕೊಡ್ಬೋದು, ಶಸ್ತ್ರಾಸ್ತ್ರಗಳನ್ನ ವಿದೇಶದಿಂದ ತರಲಿಕ್ಕಾಗಲಿ ಅಥವಾ ಇಲ್ಲಿ ಉತ್ಪಾದನೆ ಮಾಡಲಿಕ್ಕಾಗಲಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೋದು. ಅಷ್ಟೇ ಪ್ರಧಾನಮಂತ್ರಿ ಅವ್ರು ಮಾಡಬೇಕಾಗಿರೋದು. ಆದರೆ ಯುದ್ಧದ ಸಾಧಕ ಬಾಧಕಗಳನ್ನು, ಸ್ಥಳೀಯ ಪರಿಸ್ಥಿತಿಗಳನ್ನು, ಅಲ್ಲಿರುವಂಥ ಸೇನಾ ಸೌಕರ್ಯಗಳನ್ನು, ಸೇನೆ ಯಾವ ಸವಾಲುಗಳನ್ನು ಎದುರಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳಲ್ಲ ಕಣ್ರಿ. ಯಾಕೆ ಅಂದರೆ ಇದು ಹೇಳಿ ಕೇಳಿ NDA ಸರ್ಕಾರ ಇವಾಗ ಅಸ್ತಿತ್ವದಲ್ಲಿರೋದು. ಸೇನೆಗೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ, ಅಂದರೆ ಫ್ರೀ ಹ್ಯಾಂಡ್ ಅಂತ ಹೇಳ್ತಾರೆ. ಫ್ರೀ ಹ್ಯಾಂಡ್ ಬಿಟ್ಟಾಗೇ ಭಾರತೀಯ ಸೇನೆ ಯಾವುದಾದ್ರೂ ನಿರ್ಧಾರವನ್ನು ತೊಗೊಳೋದು. ಅದನ್ನು ನಾವೆಲ್ಲರೂ ಆಪರೇಷನ್ ಸಿಂಧೂರದ ಸಮಯದಲ್ಲಿ ನೋಡಿದ್ದೀವಿ. ಅದನ್ನು ಇಟ್ಕೊಂಡು ವಿವಾದವನ್ನು ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನಿಮ್ಮನ್ನು ನೀವು ರಾಷ್ಟ್ರಪ್ರೇಮಿಗಳು ಅಂತ ಬಿಂಬಿಸ್ಕೊಳ್ಳೋಕೆ ಹೊರಟಿರೋರು ನಿಮ್ಮ ಮುತ್ತಾತನವ್ರನ್ನ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಇದೇ ನಿಮ್ಮ ಮುತ್ತಾತನವರಾದಂತಹ ಜವಾಹರಲಾಲ್ ನೆಹರೂರವರು ಏನಪ್ಪ ಹೇಳಿದರು ರಾಹುಲ್ ಗಾಂಧಿ ಅವರೇ, ನೀವು ಇವಾಗ ಉತ್ತರ ಹೇಳಬೇಕು. ಇದಕ್ಕೆ ಹೇಳ್ತಾ ಇರೋದು, ನಿಮ್ಮ ಅವಿವೇಕಿತನದ ಬಾಲಬುದ್ಧಿಗೆ ನಾವು ಏನು ಹೇಳಬೇಕು ಅಂತ. ರಾಹುಲ್ ಗಾಂಧಿ ಅವರೇ, ನೀವೇನಾದರೂ ಪ್ರಶ್ನೆಯನ್ನು ಕೇಳಂಗಿದ್ರೆ ನಿಮ್ಮ ಮುತ್ತಾತನವರಾದಂತಹ ಪಂಡಿತ ಜವಾಹರಲಾಲ್ ನೆಹರೂರವ್ರಿಗೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಅವತ್ತು ಅಕ್ಸಾಯ್ ಚೀನ್ನ ವಿಷಯ ಚರ್ಚೆಗೆ ಬಂದಾಗ ಸಂಸತ್ ಭವನದಲ್ಲಿ ನೆಹರು ಅವರ ನಿಲುವು ಏನಾಗಿತ್ತು? ಅವ್ರು ಅವತ್ತೇನು ಹೇಳಿದ್ರು, ಅಲ್ಲಿ ಒಂದು ಗರಿಕೆ ಹುಲ್ಲು ಬೆಳೆಯೋದಿಲ್ಲ, ಅದ್ರ ಬಗ್ಗೆ ಅದಕ್ಕೆ ತುಂಬ ತಲೆಯನ್ನು ಕೆಡ್ಸ್ಕೊಬಾರ್ದು ಅಂತ ಹೇಳಿದ್ರಲ್ಲ. ಅವಾಗ ತ್ಯಾಗಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ತಲೆ ಮೇಲೂ ಕೂಡ ಬಗ್ತಲೆ ಆಗಿದೆ, ನಿಮ್ಮ ತಲೆ ಒಂದು ಕೂದಲು ಬೆಳೆಯಲ್ಲ, ಹಂಗಂದ್ಬಿಟ್ಟು ನಿಮ್ಮ ತಲೆಯನ್ನು ಬಲಿ ಕೊಟ್ಬಿಡೋಕ್ಕಾಗುತ್ತಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದರು. ಹಾಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯಾವುದೇ ಗಡಿ ವಿಚಾರಗಳಿರಲಿ ಸಾರಾಸಗಟಾಗಿ ತಳ್ಳಾಕಿಲ್ಲ. ಎಷ್ಟು ಸಂರಕ್ಷಣೆಯನ್ನು ಮಾಡ್ಬೋದು, ಎಷ್ಟನ್ನು ವಶಕ್ಕೆ ಪಡ್ಕೋಬೋದು, ಎಲ್ಲ ತಯಾರಿಗಳನ್ನು ಸೇನೆ ಇವತ್ತು ಮಾಡ್ಕೊಂಡು ಕೂತಿರೋದು. ಅದಕ್ಕೆ ಸ್ಪಷ್ಟವಾದ ಉದಾಹರಣೆಗಳು ಸರ್ಜಿಕಲ್ ಸ್ಟ್ರೈಕ್ಗಳಿರ್ಬೋದು, ನಿನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಇರ್ಬೋದು, ಮಿಲಿಟ್ರಿ ಆಪರೇಷನ್ಸ್ಗಳಿರ್ಬೋದು, ಜನತೆ ನೋಡಿದ್ದಾರೆ. ಆದರೆ ನೀವು ಇಲ್ಲ ಸಲ್ಲದ ವಿಷಯಗಳನ್ನು ಹೇಳ್ಕೊಂಬಂದು ವಿವಾದವನ್ನು ಹುಟ್ಟಾಕಿ ಸಂಸತ್ನ ಸಮಯವನ್ನು ಹಾಳು ಮಾಡೋದ್ರ ಮುಖಾಂತರ ನೀವು ಏನನ್ನು ಸಾಬೀತುಪಡಿಸ್ಲಿಕ್ಕೆ ಹೊರಟಿದ್ದೀರಾ? ಬಹು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ, ವಿದೇಶದಲ್ಲಿ ಕೂತ್ಕೊಂಡು ದೇಶದ ವಿರುದ್ಧ ಮಾತಾಡುವ ನೀವು, ದೇಶದ ಭವಿಷ್ಯಕ್ಕೆ ಒಂದು ಬುನಾದಿಯನ್ನು ಹಾಕ್ತಕ್ಕಂಥ ಕಾನೂನುಗಳನ್ನು ತರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ನೀವು ಇವತ್ತು ನರೇಂದ್ರ ಮೋದಿ ಅವರನ್ನು ಭಯಪಟ್ಟಿದ್ದಾರೆ ಚೀನಾದ ವಿರುದ್ಧ ಅಂತ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ಲ. ಇವಾಗ ನಾವು ನೋಡಿದ್ದೀವಿ, ಮದರ್ ಆಫ್ ಆಲ್ ಡೀಲ್ಸ್ ಆಗೋದಕ್ಕೆ ಮುಂಚೆ ಟ್ರಂಪ್ ಅವರು ಟ್ಯಾರಿಫ್ ವಾರ್ ಮಾಡೋರಲ್ಲ, ಅದರಿಂದ ಇವಾಗಿನ ಕಾಲಘಟ್ಟ ನೋಡ್ರೆ ಇವತ್ತು ಚೀನಾ ಭಾರತದ ಜೊತೆಗೆ ಸ್ನೇಹದ ಹಸ್ತವನ್ನು ಚಾಚಿರೋದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ?
ಏನೇ ಇರ್ಬೋದು, ತೆರಿಗೆಗಳ ವಿಚಾರ ಏನೇ ಇರ್ಬೋದು, ಆದರೆ ವ್ಯಾಪಾರ ಒಪ್ಪಂದಗಳ ಮುಖಾಂತರ ಎರಡು ಭಾರತ ಮತ್ತು ಚೀನಾದ ಸಂಬಂಧ ಸುಧಾರಣೆ ಆಗಿರೋದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಆದರೆ ನೀವು ಇವತ್ತೇನು ಮಾಡ್ತಾಯಿದ್ದೀರಾ? ಜಿ ರಾಮ್ಜಿ ಬಿಲ್ಗೆ ವಿರೋಧ ಮಾಡ್ತೀರಾ, NRCಗೆ ವಿರೋಧ ಮಾಡ್ತೀರಾ, SIR ವಿರೋಧ ಮಾಡ್ತೀರಾ, UCC ಕಾನೂನು ತೊಗೊಂಬರ್ತೀವಿ ಅಂದರೆ ವಿರೋಧ ಮಾಡ್ತೀರಾ. ಇದೆಲ್ಲವೂ ಸ್ಪಷ್ಟತೆಯನ್ನು ಜನಗಳ ಮುಂದೆ ತೋರಿಸ್ತಿದೆ ಅಲ್ರಿ ನಿಮಗೆ ಯಾವ ವಿಧವಾದಂಥ ರಾಷ್ಟ್ರ ಪ್ರೇಮ ಇದೆ ಅಂತ. ಹೇಳಿ ಕೇಳಿ ನೀವು ಇವತ್ತು ಸಿದ್ಧರಾಗಿ ನಿಂತಿರೋದೇನು ಅಂತ ಹೇಳಿದ್ರೆ, ಏನಾದರೂ ಮಾಡಿ ಈ ದೇಶದಲ್ಲಿ ಅರಾಜಕತೆಯನ್ನು ಮಾಡಬೇಕು ಅಂತ. ಅರಾಜಕತೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ರಾಜಕಾರಣವನ್ನು ಮಾಡಬೇಕು, ಅದ್ರ ಮುಖಾಂತರ ಒಂದಷ್ಟು ಪ್ರಚಾರವನ್ನು ಪಡ್ಕೊಂಡು ಒಂದಷ್ಟು ಮತ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಂಡು ಪ್ರಧಾನಿ ಗಾದಿಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು ನಾನು ಅನ್ನೋವಂಥ ಕನಸನ್ನು ನೀವು ಇವತ್ತು ಇಟ್ಕೊಂಡಿರೋದು. ಹಾಗಾಗಿನೇ ಹೇಳ್ತಾ ಇರೋದು, ರಾಹುಲ್ ಗಾಂಧಿಯವರೇ, ನೀವು ಬಾಲಗ್ರಹ ಪೀಡಿತರಾಗಿ ರಚ್ಚೆ ಹಿಡಿಯೋದನ್ನು ಬಿಡಬೇಕು, ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅಂತ. ಹಾಗಾಗಿ ನಾನು ಹೇಳಿದ್ದು ಮೊದಲೇ ನಿಮಗೆಲ್ಲರಿಗೂ, ಏನ್ರಿ ಹೇಳೋದು ರಾಹುಲ್ ಗಾಂಧಿಯವರ ಈ ಅವಿವೇಕಿತನಕ್ಕೆ ಅಂತ. ಸ್ನೇಹಿತರೆ, ಇವತ್ತು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋ ಪುಸ್ತಕ ಪ್ರಕಟ ಆಗಿಲ್ಲ, ಆದರೆ ಅದರಲ್ಲಿ ಈ ರೀತಿಯಾದಂಥ ವಿಚಾರಗಳು ಅಡಗಿದೆ ಅಂತ. ಹಾಗಾಗಿ ಅಂದರೆ ಕೊನೆಗೆ ನರವಣೆ ಅವರು ಸ್ಪಷ್ಟಪಡಿಸ್ತಾರೆ, ಆ ರೀತಿಯಾಗಿ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದಾಗ ಬಿಸಿಯಾದಂಥ ಆಲೂಗಡ್ಡೆಯನ್ನು ನನ್ನ ಕೈಯಲ್ಲಿ ಕೊಟ್ಟಂಗಾಯಿತು, ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂತ. ಅಂದರೆ ಮಹತ್ತರವಾದ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಕೊಟ್ಟಾಗ ನೀವು ನಿಭಾಯಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಂದರೆ ನಮ್ಮ ಕಡೆಗೆ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಬಿಸಿ ತುಪ್ಪನ ಕೊಟ್ಟಂಗೆ ಆಗಿದೆ ಅಂತ. ಅದರಲ್ಲಿ ಏನು ತಪ್ಪಿಲ್ಲ, ಯಾಕೆಂದರೆ ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ ಅಂತ ಹೇಳುವಂಥ ಒಂದು ನಂಬಿಕೆ, ವಿಶ್ವಾಸ, ಒಂದು ದೃಢತೆ ಪ್ರಧಾನಮಂತ್ರಿಗಳಿಗೆ ಇದ್ದಿದ್ದಕ್ಕೋಸ್ಕರನೇ ಭಾರತೀಯ ಸೇನೆ ಏನಾದರೂ ಮಾಡಿ ದೇಶವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಒಂದು ವಿಶ್ವಾಸ ಇದ್ದಿದ್ದರಿಂದನೇ ಆ ಜವಾಬ್ದಾರಿಯನ್ನು ನರವಣೆಯವರ ಹೆಗಲಿಗೆ ಹೊರಿಸಿದ್ದು ಅಂತಲೇ ನಾವು ಇಲ್ಲಿ ಸ್ಪಷ್ಟತೆಯಿಂದ ಹೇಳಬೇಕಾಗುತ್ತೆ. ಆದರೆ ಪ್ರಕಟಿತವಲ್ಲದ ಪುಸ್ತಕಗಳು ಸಂಸತ್ತಿನ ನಿಯಮಾವಳಿಗೆ ದೂರವಾಗಿರ್ತಕ್ಕಂಥದ್ದು ಅಂತ ಹೇಳೋ ವಿಷಯ ಇಟ್ಕೊಂಡು ಇವತ್ತಿಷ್ಟೆಲ್ಲ ಗದ್ದಲವನ್ನು ಎಬ್ಬರಿಸಲಾಗಿದೆ. ರಾಹುಲ್ ಗಾಂಧಿಯವರೇ, ನಿಮ್ಮ ಮುತ್ತಾತನವ್ರಿಗೆ ಈ ಪ್ರಶ್ನೆಗಳನ್ನ ನೀವು ಮತ್ತೆ ಕೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇತಿಹಾಸದಿಂದನೇ ನಾವು ಪಾಠ ಕಲಿಯೋದು. 60ರ ದಶಕದಲ್ಲಿ ಚೀನಾ ಜೊತೆ ಯುದ್ಧ ನಡೀತಲ್ಲ, ಆವಾಗ ನಿಮ್ಮ ಮುತ್ತಾತನವರ ನಿಲುವೇನಾಗಿತ್ತು? ಅವತ್ತು ಭಾರತೀಯ ಸೇನೆ ಸೋತೋಯ್ತು ಯುದ್ಧದಲ್ಲಿ. ಆದರೆ ಸೋಲಿಗೆ ಕಾರಣ ಏನು ಗೊತ್ತಾ? ಅವತ್ತು ಭಾರತೀಯ ಸೇನೆಗೆ ಬೇಕಾದ ಸವಲತ್ತುಗಳಿರಲಿಲ್ಲ, ಕಾಲ್ಚೀಲ ಹಾಕಲಿಕ್ಕೂ ಕೂಡ ಭಾರತೀಯ ಸೇನೆಗೆ ಶಕ್ತಿ ಇರಲಿಲ್ಲ ಅನ್ನುವಂಥ ವಿಷಯ ಮುನ್ನೆಲೆಗೆ ಬರುತ್ತೆ. ಅವತ್ತು ಸೋತು ಶರಣಾದಾಗ ಒಪ್ಪಂದಗಳನ್ನ ಮಾಡ್ಕೊಂಡ್ರಲ್ಲ, ಆವಾಗ ಚೀನಾ ತನ್ನ ತೆಕೆಗೆ ಸಾವಿರಾರು ಚದರ ಕಿಲೋಮೀಟ್ರ್ ಜಾಗ ವಶಪಡಿಸ್ಕೊಂತಲ್ಲ, ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಆಮೇಲೆ 1971ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶದ ಯುದ್ಧ ನಡೀತಲ್ಲ, ಯುದ್ಧ ನಡೆದು ಸೋತು ಶರಣಾಗಿದ್ರಲ್ಲ 98,000 ಜನ ಪಾಕಿಸ್ತಾನಿ ಸೈನಿಕರು, ಅವ್ರನ್ನ 3 ವರ್ಷಗಳ ಕಾಲ ಪೋಷಣೆ ಮಾಡಿದ್ರಲ್ಲ ನಿಮ್ಮ ಅಜ್ಜಿಯವರಾದಂಥ ಇಂದಿರಾ ಗಾಂಧಿಯವರು. ಅದಾದಮೇಲೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸ್ಪಷ್ಟವಾದ ಗಡಿಯನ್ನು ನಿರ್ಮಾಣ ಮಾಡಲಿಲ್ವಲ್ಲ, ಸುದೀರ್ಘ ಕಾಲ ಆಡಳಿತದಲ್ಲಿದ್ರೂ ನೀವು. ಆವಾಗ ಈ ವಿಷಯದ ಬಗ್ಗೆ ಯಾಕೆ ಸ್ಪಷ್ಟ ನಿಲುವನ್ನು ತಗೊಂಡಿಲ್ಲ ಅನ್ನೋದು ಮುನ್ನೆಲೆಗೆ ಬರುತ್ತೆ. ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಇದೇನಾ ನಿಮ್ಮ ರಾಷ್ಟ್ರ ಪ್ರೇಮ ಅಂತ ನಾವು ಪ್ರಶ್ನೆ ಕೇಳ್ಬೋದಲ್ಲ ನಿಮ್ಮಂಥ ಮಹಾತ್ಮರನ್ನು. ಅದಾದಮೇಲೆ ಇನ್ನೂ ಒಂದು ವಿಷಯಕ್ಕೆ ಬರೋಣ ನಾವು. 1947ನೇ ಇಸ್ವಿಯಲ್ಲಿ ಈ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿರಲ್ಲ ದೇಶ ವಿಭಜನೆ ಆದಮೇಲೆ, ಆವಾಗ ಭಾರತೀಯ ಸೇನೆಯನ್ನು ಇವತ್ತು ಮೋದಿಯವರು ಹೆಂಗೆ ಜವಾಬ್ದಾರಿಯನ್ನು ನರವಣೆಯವರ ಹೆಗಲಿಗೆ ಹೊರಿಸಿದ್ರೋ ಆ ರೀತಿಯಾಗಿ ಹೊರಿಸ್ಬಿಟ್ಟು ಸುಮ್ಮನೆ ಇದ್ದಿದ್ದರೆ LOC ಅನ್ನೋ ವಿಷಯನೇ ಬರ್ತಿರಲಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ಇರ್ತಾನೇ ಇರಲಿಲ್ಲ. ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ನಳನಳಿಸ್ತಿತ್ತು. ಕಾಶ್ಮೀರ ಸಂಪೂರ್ಣ ಕಾಶ್ಮೀರ ಭಾರತದ ಕೈಯಲ್ಲಿ ಇರ್ತಿತ್ತು. ಆದರೆ ಅಲ್ಲಿ ಅತಂತ್ರವಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ಯಾರು? ಇದೇ ನಿಮ್ಮ ಮುತ್ತಾತನವರಲ್ವಾ ಅಂತ ಪ್ರಶ್ನೆ ನಾವು ಕೇಳ್ಬೋದಲ್ವಾ. ಅವತ್ತು ಭಾರತೀಯ ಸೇನೆ ಈ ಗಡಿ ವಿವಾದವನ್ನು ವಿಶ್ವಸಂಸ್ಥೆಗೆ ತೊಗೊಂಡೋಗ್ಬಾರ್ದು ಅಂತ ಜನರಲ್ ಕಾರ್ಯಪ್ಪನವರು ಅಷ್ಟೆಲ್ಲ ವಿನಂತಿ ಮಾಡಿದ್ರು ವಿಶ್ವಸಂಸ್ಥೆಗೆ ತೊಗೊಂಡೋಗಿ ನಿಮ್ಮ ಮುತ್ತಾತನವರು ವಿಶ್ವನಾಯಕ ಅಂತ ಗುರುತಿಸ್ಕೊಂಡಿದ್ದಲ್ಲದೆ ಮೊಗ್ಗುಲ ಮುಳ್ಳಾಗಿ ಕಾಡುವಂಥ ಪಾಕಿಸ್ತಾನಕ್ಕೆ ಒಂದು ಪ್ರಬಲ ಅಸ್ತ್ರವನ್ನು ಕೊಟ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವತ್ತು ಕಾರ್ಯಪ್ಪನವರು ಹೇಳ್ದಂತೆ ನಡೆದಿದ್ದರೆ ಇವತ್ತು ಸಂಪೂರ್ಣ ಕಾಶ್ಮೀರ ನಮ್ಮ ಕೈಯಲ್ಲಿರ್ತಿತ್ತು. ಹಾಗಾಗಿನೇ ಇನ್ನೂ ಒಂದು ವಿಷಯ ಇದೆ. ಈಗ 70ರ ದಶಕದಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ನಡೀತಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ, ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ತಾಷ್ಕೆಂಡಕ್ಕೆ ಕರೆದ್ರಲ್ಲ, ತಾಷ್ಕೆಂಡಕ್ಕೆ ಕರೆದು ಒಪ್ಪಂದ ಆಗಬೇಕಾಗಿತ್ತಲ್ಲ, ಒಪ್ಪಂದ ಆಗಬೇಕಾಗಿದ್ದ ರಾತ್ರಿನೇ ಅವರು
ಸಾವನ್ನಪ್ತಾರಲ್ಲ, ಆ ಸಾವಿನ ನಿಗೂಢ ಸತ್ಯಗಳಿದೆಯಲ್ಲ, ಅದು ಇವತ್ತು ಹೊರ ಜಗತ್ತಿಗೆ ಗೊತ್ತಾಗಲೇ ಇಲ್ವಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೆಲ್ಲ ನಿಮ್ಮ ದೇಶ ಪ್ರೇಮ ಯಾವ ರೀತಿಯಾಗಿದೆ, ನೀವು ಯಾವ ರೀತಿಯಾದಂಥ ರಾಷ್ಟ್ರೀಯತೆಯನ್ನು ಅಪೇಕ್ಷೆ ಪಡ್ತಿದ್ದೀರಾ ಅನ್ನೋದಕ್ಕೆ ಸ್ಪಷ್ಟ ಸೂಚನೆಗಳು ಇವತ್ತು ಸಮಾಜ ನೋಡಿರ್ತಕ್ಕಂಥದ್ದು. ಹಾಗಾಗಿ ನೀವಿವತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ಮಾತನಾಡುವಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೇವಲ ಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಅಷ್ಟೇ ಅಂತ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿನಮ್ರವಾಗಿ ಪ್ರಶ್ನೆಯನ್ನು ಕೇಳ್ಬೋದಲ್ವಾ ಸ್ನೇಹಿತರೆ? ಕೊರೋನಾ ಸಂಕಷ್ಟ ಕಾಲದಲ್ಲಿ ದಿಟ್ಟ ನಿರ್ಧಾರಗಳನ್ನ ತಗೊಬೇಕಾಗಿತ್ತು. ಹಾಗಾಗಿ ಸೇನೆಯ ಮೇಲೆ ಮಹತ್ತರವಾದ ಜವಾಬ್ದಾರಿಯನ್ನು ಅವತ್ತು ನರೇಂದ್ರ ಮೋದಿ ಅವರು ಹೊರಿಸಿದ್ರು. ಹಂಗಂತೇಳಿ ನಿಮ್ಮ ನಿರ್ಧಾರಗಳನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರಾ? ಅದು ಪ್ರಕೋಪಕ್ಕೆ ಹೋದಾಗ ಅದನ್ನು ಕಂಟ್ರೋಲ್ ಕೂಡ ಅವರೇ ಮಾಡ್ತಾರೆ. ಏನೇನು ಅಂದರೆ ವಿಶ್ವಾಸ ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಅದನ್ನು ನಿರ್ವಹಣೆಯನ್ನು ಕೂಡ ಪ್ರಧಾನಮಂತ್ರಿಗಳೇ ಮಾಡ್ತಾರೆ ಅನ್ನುವಂಥ ಸೂಕ್ಷ್ಮ ವಿಚಾರ ನಿಮ್ಗೆ ಅರಿವಿಗೆ ಬರೋದೇ ಇಲ್ಲ. ಅದಾದಮೇಲೆ ಭಾರತೀಯ ಸೇನೆಯ ವೈಶಿಷ್ಟ್ಯ ಏನು ಗೊತ್ತಾ? ಭಾರತೀಯ ಸೇನೆ ಯಾವತ್ತೂ ಸೋಲನ್ನು ಒಪ್ಪೇ ಇಲ್ಲ. ಸೋಲನ್ನು ಒಪ್ಪುವಂತೆ ಮಾಡಿದ್ದೇನಿದ್ರು ಕೂಡ ಆಡಳಿತಾರೂಢದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇ ಹೊರತು ಭಾರತೀಯ ಸೇನೆ ಯಾವತ್ತೂ ಸೋಲನ್ನು ಕಂಡು ಯುದ್ಧಕ್ಕೆ ಬೆನ್ನಾಕಿ ಬಂದಿದ್ದಂಥದ್ದು ಚರಿತ್ರೆಯಲ್ಲೇ ಇಲ್ಲವೇ ಇಲ್ಲ. ಅವ್ರನ್ನೇನಾದರೂ ವಾಪಸ್ ಕರ್ಕೊಂಡಿದ್ದು ಅಂದರೆ ಪೀಚೆ ಹಟೋ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಕಾಂಗ್ರೆಸ್ ಪಾರ್ಟಿನೇ ಅಲ್ವಾ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ಅಂತ ನಿಮ್ಮನ್ನು ಪ್ರಶ್ನೆ ಕೇಳ್ಬೋದಲ್ಲ ನಾವು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇನ್ನು ಮುಂದೆ ಆದರೂ ತಿದ್ಕೊಳ್ತಾರ ಅನ್ನೋವಂಥ ವಿಷಯನ ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.